ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ತುಂಬ ಮುಖ್ಯ. ಗ್ಲುಕೋಸ್ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ದೇಹದ ಪ್ರಮುಖ ಅಂಗಗಳಿಗೆ ಹಾನಿಯಾಗೋ ಚಾನ್ಸಸ್ ಇರುತ್ತೆ. ಇವಾಗ ಶುಗರ್ ಲೆವೆಲ್ ಏನಾದ್ರು ಜಾಸ್ತಿ ಆಯಿತು ಅಂದರೆ ಅವ್ರಿಗೆ ಯಾವೆಲ್ಲ ಕಾಯಿಲೆ ಬರುತ್ತೆ ಅಂತ ಹೇಳೋದಾದರೆ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಐ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ, ಹಾರ್ಟಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಬ್ರೈನ್ಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದು ತುಂಬ ಮುಖ್ಯ. ಹಾಗಾದರೆ ಎಷ್ಟಿದ್ರೆ ನಾರ್ಮಲು, ಎಷ್ಟಿದ್ರೆ ಹೈ ಅಂತಲೂ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಶುಗರ್ ಲೆವೆಲ್ ಎಷ್ಟಿದ್ರೆ ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ, ಎಷ್ಟಕ್ಕಿಂತ ಕ್ರಾಸ್ ಆದರೆ ನಾವು ಅದನ್ನು ಡಯಾಬಿಟಿಸ್ ಅಂತ ಹೇಳ್ತೀವಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಶುಗರ್ ಪೇಷಂಟು ಯಾವ ಹಣ್ಣುಗಳನ್ನು ತಿನ್ಬೋದು, ಯಾವ ಹಣ್ಣುಗಳನ್ನು ತಿನ್ನಬಾರ್ದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಮತ್ತು ಒಂದು ಓವರಾಲ್ ಒಂದು ದಿನದ ಕ್ಯಾಲೋರಿ ಎಷ್ಟಿರಬೇಕು ಅವರಿಗೆ. ಇವಾಗ ನಾರ್ಮಲ್ ಹೆಲ್ದಿಯಾಗಿರುವ ಮನುಷ್ಯನಿಗೆ ಒಂದು ದಿನಕ್ಕೆ 2000 ಕ್ಯಾಲೋರೀಸ್ ಅವನಿಗೆ ಆಹಾರ ಬೇಕಾಗುತ್ತೆ. ಆದರೆ ಶುಗರ್ ಪೇಷಂಟು ಅಷ್ಟು ತಿನ್ನಬಾರ್ದು. ಸೊ ಅವರು ಎಷ್ಟು ತಿನ್ನಬೇಕು ಅನ್ನೋದನ್ನು ಕೂಡ, ಓವರಾಲ್ ಕ್ಯಾಲರಿ ಅವ್ರದ್ದು ಎಷ್ಟಿರಬೇಕು ಅನ್ನೋದಕ್ಕೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಶುಗರ್ ಫಸ್ಟಿಗೆ ನಾನು ಹೇಳ್ತೀನಿ, ರಕ್ತದಲ್ಲಿ ಸಕ್ಕರೆ ಮಟ್ಟ ಎಷ್ಟಿದ್ರೆ ನಾರ್ಮಲ್ ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಇವಾಗ ಖಾಲಿ ಹೊಟ್ಟೆಯಲ್ಲಿ ಇವಾಗ ಎಲ್ಲರೂ ಶುಗರ್ ಟೆಸ್ಟ್ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸಲ ಟೆಸ್ಟ್ ಮಾಡ್ತಾರೆ, ಊಟ ಆದಮೇಲೆ ತಿಂಡಿ ಆದಮೇಲೆ ಒಂದು ಸಲ ಟೆಸ್ಟ್ ಮಾಡ್ತಾರೆ ಅಲ್ವಾ. ಖಾಲಿ ಹೊಟ್ಟೆಯಲ್ಲಿ 100ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ನಾರ್ಮಲ್ ಅಂತ ಹೇಳ್ತೀವಿ. 100ರಿಂದ 125 ತನಕ ಏನಾದ್ರು ಇತ್ತು ಅಂದರೆ ಅದನ್ನು ನಾವು ಸಕ್ಕರೆ ಕಾಯಿಲೆ ಬರುವ ಹಂತ ಅಂತ ಹೇಳ್ತೀವಿ. ಶುಗರ್ ಅವರಿಗೆ ಬರೋ ಚಾನ್ಸಸ್ ಇದೆ ಅಂತ ಅರ್ಥ. ಇವಾಗ 125 ಕ್ರಾಸ್ ಮಾಡಿದ್ರೆ, ಇವಾಗ 126 mg ಏನಾದ್ರು ಬಂತು ಅಂದರೆ ನಾವು ಅದನ್ನು ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಇದೆ ಅವರಿಗೆ ಅಂತ ಹೇಳ್ತೀವಿ. ಇದು ಊಟಕ್ಕಿಂತ ಮುಂಚೆ. ಇವಾಗ ತಿಂಡಿ ತಿಂದು 1.5 hour ಆದಮೇಲೆ ಟೆಸ್ಟ್ ಮಾಡೋದಾದರೆ 140 ಒಳಗಡೆ ಇದ್ದರೆ ಅದು ನಾರ್ಮಲ್ಲು. 140ರಿಂದ 200 ತನಕ ಏನಾದ್ರು ಇತ್ತು ಅಂದರೆ ಅದು ಸಕ್ಕರೆ ಕಾಯಿಲೆ ಬರುವ ಹಂತ, ಶುಗರ್ ಬರೋ ಚಾನ್ಸಸ್ ಇದೆ ಅವರಿಗೆ ಅಂತ ಹೇಳ್ಬಿಟ್ಟು. ಇವಾಗ 200 ಅಬೋವ್ ಏನಾದ್ರು ಇತ್ತು ಅಂದರೆ ಅದು ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಇವಾಗ ತಿಂಡಿ ತಿಂದು 1.5 hour ಆದಮೇಲೆ 200 ಏನಾದ್ರು ಕ್ರಾಸ್ ಆಯಿತು ಅಂದರೆ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಇವಾಗ ಶುಗರ್ ಬಗ್ಗೆ ಇದಿಷ್ಟು ಮಾಹಿತಿ ಆಯಿತು. ಇವಾಗ ಶುಗರ್ ಪೇಷಂಟ್ಸು ಇರೋರು ಯಾವ ಹಣ್ಣು ತಿನ್ಬೋದು, ಯಾವ ಹಣ್ಣು ತಿನ್ನಬಾರ್ದು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಶುಗರ್ ಇರೋರು ಕೂಡ ಕೆಲವೊಂದು ಹಣ್ಣುಗಳನ್ನು ತಿನ್ಬೋದು. ಕೆಲವೊಂದು ಹಣ್ಣುಗಳನ್ನು ತಿನ್ನೋದ್ರಿಂದ ಅವರಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಯಾಕೆಂದರೆ ಹಣ್ಣಿನಲ್ಲೂ ಕೂಡ ನಾರಿನಂಶ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಖನಿಜಗಳು ಇರುತ್ತೆ, ಮಿನರಲ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ. ಸೊ ಡೈರೆಕ್ಟಾಗಿ ನಾವು ಶುಗರನ್ನು ತಿಂದರೆ ಅದು ತಪ್ಪು. ಇವಾಗ ಸ್ವೀಟ್ಸು, ಮನೇಲಿ ಮಾಡಿರೋ ಏನೋ ಅಥವಾ ಸ್ವೀಟ್ ತಿಂಡಿಗಳು ಅದನ್ನೆಲ್ಲ ತಿಂದರೆ ತುಂಬಾ ಎಫೆಕ್ಟ್ ಆಗುತ್ತೆ. ಆದರೆ ಹಣ್ಣುಗಳು ತಿಂದಾಗ ನಮಗೆ ಅಷ್ಟು ಎಫೆಕ್ಟ್ ಆಗೋಲ್ಲ, ಯಾಕೆಂದರೆ ಹಣ್ಣಿನಲ್ಲಿ ಒಳ್ಳೆ ವಿಟಮಿನ್ಸು ಸಹ ಇರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಶುಗರ್ ಇರೋರು ಕೂಡ ಕೆಲವೊಂದು ಹಣ್ಣುಗಳನ್ನು ತಿನ್ಬೋದು. ಹಾಗಾದರೆ ಯಾವ ಹಣ್ಣುಗಳನ್ನು ಅವರು ತಿನ್ಬೋದು ಅಂತ ಹೇಳೋದಾದರೆ, ಶುಗರ್ ಪೇಷಂಟು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಹಣ್ಣುಗಳನ್ನು ತಿನ್ಬೋದು. ಹಾಗಾದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಏನು ಅಂತ ಹೇಳೋದಾದರೆ, ಒಂದು ಆಹಾರ ನಾವು ತಿಂದಾಗ ಅದು ಎಷ್ಟು ಬೇಗ ಬ್ಲಡ್ ಶುಗರ್ಗೆ ಹೈ ಮಾಡುತ್ತೆ ಅನ್ನೋದಕ್ಕೆ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ. ಹಾಗಾದರೆ ಶುಗರ್ ಪೇಷಂಟ್ ಇರೋರು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಹಣ್ಣುಗಳನ್ನು ತಿನ್ಬೋದು. ಇವಾಗ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ 20 to 49 ಇದ್ದರೆ ಅದನ್ನು ಲೋ ಗ್ಲೈಸೆಮಿಕ್ ಅಂತೀವಿ. ಮೀಡಿಯಮ್ ಅಂದರೆ 50 to 69 ಇದ್ದರೆ ಅದನ್ನು ಮೀಡಿಯಮ್ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಹೈ ಅಂದರೆ 70 to 100, 70ಯಿಂದ 100 ಎಬೋ ಏನಾದ್ರು ಇತ್ತು ಅಂದರೆ ಅದನ್ನು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಶುಗರ್ ಪೇಷಂಟ್ ಇರೋರು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಹಣ್ಣುಗಳನ್ನು ತಿಂದರೆ ಯಾವುದೇ ಥರ ಅವರಿಗೆ ಹೆಲ್ತಿಗೆ ಎಫೆಕ್ಟ್ ಆಗೋದಿಲ್ಲ. ಹಾಗಾದರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಹಣ್ಣುಗಳು ಯಾವುದು ಅಂತ ಹೇಳೋದಾದರೆ ಆಪಲ್ ತಿನ್ಬೋದು ಅವರು. ಏಕೆಂದರೆ ಒಂದು ಆಪಲಲ್ಲಿ ಒಳ್ಳೆಯ ನಾರಿನಂಶ ಇರುತ್ತೆ, ಒಳ್ಳೆಯ ವಿಟಮಿನ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ಆಪಲ್ ತಿನ್ನೋದ್ರಿಂದ ಅವರಿಗೆ ತುಂಬಾ ಒಳ್ಳೆಯದು, ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ. ಒಂದು ಅರ್ಧ ಆಪಲನ್ನು ಅವರು ತಿನ್ನಬೇಕಾಗುತ್ತೆ. ಯಾವ ಟೈಮಿಂಗ್ಸಿಗೆ ತಿನ್ನಬೇಕು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟು ಮತ್ತೇನು ತಿನ್ಬೋದು ಅಂತ ಹೇಳೋದಾದರೆ ಪೇರಳೆ ಹಣ್ಣು ತಿನ್ಬೋದು. ಚಿಕ್ಕ ಪೇರಳೆ ಹಣ್ಣನ್ನು ತಿನ್ಬೋದು ಅವರು. ಏಕೆಂದರೆ ಪೇರಳೆ ಹಣ್ಣಲ್ಲೂ ಅಷ್ಟೇ ಒಳ್ಳೆಯ ವಿಟಮಿನ್ಸ್ ಇದೆ, ನಾರಿನಂಶ ಇದೆ, ಪೊಟ್ಯಾಷಿಯಮ್ ಇದೆ. ಇದು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಕಿತ್ತಳೆ ಹಣ್ಣು ಕೂಡ ತಿನ್ಬೋದು. ಕಿತ್ತಳೆ ಹಣ್ಣು, ಒಂದು ಸಣ್ಣ ಕಿತ್ತಳೆ ಹಣ್ಣು ಸಹ ಅವ್ರು ತಿನ್ಬೋದು. ಇದರಲ್ಲೂ ಕೂಡ ವಿಟಮಿನ್ ಸಿ ಇದೆ, ನಾರಿನಂಶ ಇದೆ. ಕಿತ್ತಳೆ ಹಣ್ಣಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಕಿತ್ತಳೆ ಹಣ್ಣು ತಿನ್ನೋದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟು ನೇರಳೆ ಹಣ್ಣು ತಿನ್ಬೋದು. ನೇರಳೆ ಹಣ್ಣು ಅಷ್ಟೇ ತುಂಬಾ ಒಳ್ಳೆಯದು. ಡೈಲಿ ಅವರು 4ರಿಂದ 5 ನೇರಳೆ ಹಣ್ಣನ್ನು ಆರಾಮಾಗಿ ತಿನ್ಬೋದು. ಏಕೆಂದರೆ ನೇರಳೆ ಹಣ್ಣು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಆವಕಾಡೊ ತಿನ್ಬೋದು. ಇದು ಕೂಡ ತುಂಬಾ ಒಳ್ಳೆಯದು. ಇದರಲ್ಲೂ ಕೂಡ ನಾರಿನಂಶ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಹಾಗೆ ಪಪ್ಪಾಯ ತಿನ್ಬೋದು. ಪಪ್ಪಾಯನೂ ಅಷ್ಟೇ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇವೆಲ್ಲ ಹಣ್ಣುಗಳನ್ನು ಅವರು ತಿನ್ಬೋದು. ಅಂದರೆ ಇವಾಗ ಪಪ್ಪಾಯ ಅದನ್ನೆಲ್ಲ ಜಾಸ್ತಿ ತಿನ್ನಬಾರ್ದು. ಒಂದು ½
ಪೀಸು ಈ ಥರ ತಿನ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದಿಷ್ಟು ಹಣ್ಣುಗಳನ್ನು ಇದರಲ್ಲಿ ಯಾವ್ದಾದ್ರು ಒಂದು ಇವಾಗ ನೀವು ಸೆಲೆಕ್ಟ್ ಮಾಡಬೇಕು. ಇವತ್ತು ಆ್ಯಪಲ್ ತಿಂದ್ರಿ ಅಂದರೆ ನಾಳೆ ಪೇರಳೆ ಹಣ್ಣು, ಕಿತ್ತಳೆ ಹಣ್ಣು ಈ ಥರ ತಿನ್ನಬೇಕಾಗುತ್ತೆ. ಒಂದೇ ದಿನ ಇಷ್ಟು ಹಣ್ಣು ತಿನ್ನೋದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಕಸ್ಮಾತ್ ನೀವೇನಾದ್ರು ತಿನ್ನಬೇಕು ಅಂತ ಅನಿಸಿದ್ರು ಕೂಡ ಒಂದೊಂದು ಪೀಸ್ ಆ್ಯಪಲ್, ಒಂದು ಸಣ್ಣ ಪೀಸು, ಪೇರಳೆ ಹಣ್ಣು ಒಂದು ಸಣ್ಣ ಪೀಸು, ಕಿತ್ತಳೆ ಹಣ್ಣು ಒಂದು ಇದು ಎಳೆ ಈ ಥರನೆಲ್ಲ ಒಂದು ನೇರಳೆ ಹಣ್ಣು ಒಂದು ಈ ಥರ ಹಾಕ್ಕೊಂಬಿಟ್ಟು ಒಂದು ಫ್ರೂಟ್ ಸಲಾಡ್ ಥರ ಮಾಡ್ಕೊಂಬಿಟ್ಟು ಕೂಡ ನೀವು ತಿನ್ಬೋದು. ಆದರೆ ಜಾಸ್ತಿ ಪ್ರಮಾಣ ತಿನ್ನೋಂಗಿಲ್ಲ, ಸ್ವಲ್ಪನೇ ತಿನ್ಬೋದು. ಇವಾಗ ಫ್ರೂಟ್ ಸಲಾಡ್ ಆ ಥರ ಮಾಡ್ಕೊಳೋದಾದರೆ ನಾನು ಹೇಳಿ ಥರ ಮಾಡ್ಕೊಳ್ಳಿ. ಇವಾಗ ಆಪಲ್ನಷ್ಟು ತಿಂತೀರಿ ಅಂದರೆ ಒಂದು ಹಾಫ್ ಆಪಲ್ ತಿನ್ಬೋದು. ಈ ಥರ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಯಾವ ಟೈಮಿಗೆ ತಿನ್ನಬೇಕು ಅಂತ ಹೇಳಿದಾದರೆ, ಇವಾಗ ನೀವು ತಿಂಡಿನ ಒಂದು 8:30 ಹೀಗೆ ಮಾಡ್ತೀರಿ ಅಂತ ಅಂದ್ಕೊಂಡ್ರೆ ಒಂದು 11:30 ಅಷ್ಟೊತ್ತಿಗೆ ನಿಮಗೆ ಹಶ್ವಾಗುತ್ತಲ್ವಾ. ಶುಗರ್ ಇರೋರಿಗಂತೂ ತುಂಬಾ ಜಾಸ್ತಿ ಹಶ್ವಾಗ್ತಾ ಇರುತ್ತೆ. ಅಂಥವ್ರು ಒಂದು 11:30 ಅಷ್ಟೊತ್ತಿಗೆ ಈ ಥರ ಒಂದು ಆಪಲ್ ಅಷ್ಟು ತಿನ್ನೋದಾದರೆ ಒಂದು ಅರ್ಧ ಆಪಲ್ ತಿನ್ಬೋದು. ಈಗ ಫ್ರೂಟ್ ಸಲಾಡ್ ಥರ ಎಲ್ಲ ಫ್ರೂಟ್ ಸಲಾಡ್ ಥರ ಮಾಡ್ಕೊಂಡು ತಿಂತೀರ ಅನ್ನೋದಾದರೆ ಅದನ್ನು ಅಷ್ಟೇ ಒಂದು 11:30 ಅಷ್ಟೊತ್ತಿಗೆ ನೀವು ತಿನ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಎಲ್ಲದನ್ನು ನಾನು ಹೇಳಿದ್ನೆ ಅಲ್ವಾ, ಎಲ್ಲದನ್ನು ಒಂದು ಅರ್ಧ ಪೀಸ್ ಈ ಥರ ಫ್ರೂಟ್ ಸಲಾಡ್ ಥರ ಮಾಡ್ಕೊಳ್ಳೋದಾದರೆ ಎಲ್ಲ ಒಂದು ಅರ್ಧ ಪೀಸ್ ಹಾಕ್ಕೊಂಡ್ಬಿಟ್ಟು ಒಂದು ಸಣ್ಣ ಬೌಲಲ್ಲಿ ಫ್ರೂಟ್ ಸಲಾಡ್ ಥರ ಮಾಡ್ಕೊಳ್ಬೇಕಾದ್ರೆ ನೀವು ತಿನ್ಬೋದು. ನೆಕ್ಸ್ಟು ಯಾವ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳೋದಾದರೆ, ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಹಣ್ಣುಗಳನ್ನು ತಿನ್ನಬಾರ್ದು. ಅವೆಲ್ಲ ಯಾವ್ಯಾವು ಅಂತ ಹೇಳೋದಾದರೆ, ಮಾವಿನ ಹಣ್ಣು ಅಷ್ಟೇ ತುಂಬಾ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಮಾವಿನ ಹಣ್ಣನ್ನು ತಿನ್ನೋಕೆ ಹೋಗಬೇಡಿ. ನೆಕ್ಸ್ಟು ಪೈನಾಪಲ್ಲು ಅಷ್ಟೇ, ಇದು ಕೂಡ ಗ್ಲೂಕೋಸ್ ಲೆವೆಲನ್ನು ಇದು ಜಾಸ್ತಿ ಮಾಡುತ್ತೆ. ಇದನ್ನು ಕೂಡ ತಿನ್ನಬಾರ್ದು. ಕಲ್ಲಂಗಡಿ ಹಣ್ಣು ತಿನ್ನಬಾರ್ದು, ಮತ್ತು ದ್ರಾಕ್ಷಿ ತಿನ್ನಬಾರ್ದು, ಚಿಕ್ಕೋ ತಿನ್ನಬಾರ್ದು, ಜಾಕ್ ಫ್ರೂಟ್ಸ್ ತಿನ್ನಬಾರ್ದು, ಬನಾನಾ ತಿನ್ನಬಾರ್ದು, ಮತ್ತು ಡ್ರೈ ಫ್ರೂಟ್ಸ್ ತಿನ್ನಬಾರ್ದು. ಇವಾಗ ಡ್ರೈ ಫ್ರೂಟ್ಸಲ್ಲಿ ಯಾವುದು ಅಂತಂದರೆ ಇವಾಗ ದ್ರಾಕ್ಷಿ, ಅಂಜೂರ ಇದರಲ್ಲೆಲ್ಲ ಸ್ವೀಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಯಾವುದನ್ನು ತಿನ್ನಬಾರ್ದು. ಇದೆಲ್ಲ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣುಗಳು. ಇವ್ಯಾವನ್ನು ಕೂಡ ತಿನ್ನಬೇಡಿ. ಮತ್ತು ನಿಮ್ಮದು ಓವರಾಲ್ ಫುಡ್ ಎಷ್ಟಿರಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಇವಾಗ ಓವರಾಲ್ ಹೆಲ್ದಿಯಾಗಿರೋ ಮನುಷ್ಯನಿಗೆ 2000 ಕ್ಯಾಲರಿ ಅಷ್ಟು ಬೇಕಾಗುತ್ತಲ್ಲ. ಆದರೆ ಡಯಾಬಿಟಿಸ್ ಇರೋವರಿಗೆ 1500 ಸಾಕಾಗುತ್ತೆ. ಸೊ 1500ಗೆ ನೀವು ಅದನ್ನು ಇಳಿಸ್ಬಿಟ್ಟು ಆವಾಗ ನೀವು ಫ್ರೂಟ್ಸು ನಾನು ಏನು ಹೇಳಿದ್ನೆಲ್ಲ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣುಗಳನ್ನು ನೀವು ತಿನ್ಬೋದು. ಇದ್ರ ಜೊತೆಗೆ ಮೆಣಕೆ ಕಾಳನ್ನು ಕೂಡ ತಿನ್ನಿ, ತುಂಬಾ ಒಳ್ಳೆಯದು. ಅದರಲ್ಲೂ ಮೆಂತೆ ಅಂತೂ ತುಂಬಾ ಒಳ್ಳೆಯದು. ಶುಗರ್ ಪೇಷಂಟ್ ಇರೋರಿಗೆ ಮೆಂತೆನ ನೆನೆಸಿಬಿಟ್ಟು ಬೆಳಗ್ಗೆ ನೀವು ಮೆಂತೆ ತಿನ್ನೋದ್ರಿಂದನೂ ಕೂಡ ಶುಗರು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.